ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೇನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ಅಂತೂ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕು ಅನ್ನೋರು ಇವತ್ತಿನ ಡೇಗಿರೋ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ, ಆಲ್ವೇಸ್ ಮಾರ್ಕೆಟ್ ಈಸಿ ಆಗುತ್ತೆ. ಇವತ್ತು ಅಷ್ಟೇ ವೆರಿ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್ ನನಗಿದು. ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ ಹೋಲ್ಡ್ ಮಾಡಿದರೆ 35 ಪಾಯಿಂಟ್ ಹತ್ತತ್ರ ಗಳಿಸ್ತಿದ್ದೆ. ಬಟ್ ಏನಂದರೆ ನಾನು ಹೋಲ್ಡ್ ಮಾಡಿಲ್ಲ, ಬಿಕಾಸ್ ಐ ಆಮ್ ಅ ಸ್ಕ್ಯಾಲ್ಪರ್. ಸೊ ನನಗೆ 18 ಪಾಯಿಂಟ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹ್ಯಾಪಿ. ಓಕೆನಾ. ಸೊ ಪ್ರಾಫಿಟ್ ಆರ್ ಲಾಸ್ ನೋಡ್ಕೊಂಬರೋಣ. ಆಮೇಲೆ ಏನು ಹೇಳಿದೆ ಸ್ಟೂಡೆಂಟ್ಸ್ಗೆ ಅದನ್ನು ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಸೊ ಆಲ್ಮೋಸ್ಟ್ ಮಾರ್ಕೆಟ್ 230 to 240 ನಡೀತಿದೆ. ನಾನು 214ಗೆ ಬೈ ಮಾಡಿದ್ದೆ ಇದನ್ನು, ಕಾಲ್ ಸೈಡ್ ಟ್ರೇಡು. 214ಇಂದ ಲೈಕ್ ಒಂದು ಉತ್ತಮವಾದ ಮೂಮೆಂಟ್ ಆಗಿದೆ. ಬಟ್ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿರೋದು ಒಂದು 17 to 18 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ಹ್ಯಾಪಿ. ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಅಂದೂ ಇಲ್ಲ. ಇದು ಟ್ರೆಂಡ್ ರಿವರ್ಸಲ್ ಅಲ್ಲ, ಇಟ್ಸ್ ಅ ಕೈಂಡ್ ಆಫ್ ಪ್ರಾಫಿಟ್ ಬುಕ್ಕಿಂಗ್ ಮೈಂಡ್ ಸೆಟ್ ಅಷ್ಟೇ. ಸೊ ಲೆಟ್ಸ್ ಕ್ಲೋಸ್ ಇಟ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್ ಟುಡೇ. ಡನ್ ಫಾರ್ ದ ಡೇ. ಒಂದೇ ಟ್ರೇಡಲ್ಲಿ ಉತ್ತಮವಾದ ಪ್ರಾಫಿಟ್ ಆಗಿದೆ. ಸೊ ನಾನು ಸ್ಟೂಡೆಂಟ್ಸ್ಗೆ ಏನು ಗೈಡ್ ಮಾಡಿದ್ದೆ, ಯಾಕೆ ಇವತ್ತು ಕಾಲ್ ಸೈಡ್ ಟ್ರೇಡ್ ಮಾಡಿದ್ದೀನಿ, ಎರಡೂ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ನೋಡಿ. ಮಾರ್ಕೆಟು ಗ್ಯಾಪ್ ಡೌನ್ ಓಪನ್ ಆದರೆ ನಾನು ಕ್ಲಿಯರ್ ಕಟ್ಟಾಗಿ ಸ್ಟೂಡೆಂಟ್ಸ್ಗೆ ಹೇಳಿದ್ದೆ, ಇಫ್ ಇಟ್ ಈಸ್ ಗ್ಯಾಪ್ ಡೌನ್ ಓಪನ್, ವೆಯ್ಟ್ ಮಾಡಿ ಮಾರ್ಕೆಟ್ ಟು ರಿಟ್ರೇಸ್ ದಿಸ್ ಲೆವೆಲ್ ಆರ್ ರಿಟ್ರೇಸ್ ದಿಸ್ ಲೆವೆಲ್. ಓಕೆನಾ. ಎರಡರಲ್ಲಿ ಒಂದು ಲೆವೆಲಿಂದ ರಿಜೆಕ್ಷನ್ಗೆ ನಾವು ಟ್ರೇಡ್ ಮಾಡೋಣ ಅಂತ. ಬಟ್ ಮಾರ್ಕೆಟ್ ಏನು ಮಾಡ್ತು, ಕಂಟಿನ್ಯೂಸ್ ಆಗಿ ಬೀಳ್ತಾ ಇದೆ. ನಿನ್ನೆಯಿಂದ ಹೋಲ್ಡ್ ಮಾಡ್ಕೊಂಡು ಬಂದಿರೋರಿಗೆ ಒಳ್ಳೆ ಪ್ರಾಫಿಟ್ ತೋರಿಸ್ತಿದೆ. ಓಕೆನಾ. ಸೊ ಒಳ್ಳೆ ಪ್ರಾಫಿಟ್ ತೋರಿಸ್ತಿದೆ ಅಂದಾಗ ಇಟ್ಸ್ ಎ ವೆರಿ ಈಸಿ ದಟ್ ಅವ್ರಿಗೂ ಒಂದು ಲೆವೆಲ್ ಬಂದಾಗ ಪ್ರಾಫಿಟ್ ಬುಕ್ ಮಾಡಬೇಕು ಅಂತ. ಸೊ ನಾನು ವೆಯ್ಟ್ ಮಾಡ್ತಿದ್ದೆ, ಪ್ರಾಫಿಟ್ ಬುಕ್ಕಿಂಗ್ ಸೈಡ್ ಸಿಗುತ್ತೆ ಟ್ರೇಡು, ಲೆಟ್ಸ್ ವೆಯ್ಟ್ ಇಟ್ ಫಾರ್ ಪ್ರಾಫಿಟ್ ಬುಕ್ಕಿಂಗ್ ಸೈಡ್ ಟ್ರೇಡ್ ಅಂತ. ಯಾವಾಗ ಇಲ್ಲಿ ನನಗೆ ಒಂದು ಹ್ಯಾಮರ್ ಕ್ಯಾಂಡಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ನಾನು 10 ಪಾಯಿಂಟಿಗೆ ರಿಸ್ಕ್ ಇಟ್ಕೊಂಡು ಲೆಟ್ಸ್ ಟ್ರೈ ಇಟ್ ಆನ್ ಹ್ಯಾಮರ್ ಕ್ಯಾಂಡಲ್ ಅಂತ. ನಾನು ಇಲ್ಲಿಗೆ ಹ್ಯಾಮರ್ ಕ್ಯಾಂಡಲ್ ರಿವರ್ಸಲ್ ಆದಾಗ ತೊಗೊಂಡೆ 14-15 ಸಿಕ್ಕಿತ್ತು ನನಗೆ ಎಕ್ಸಾಕ್ಟಾಗಿ. ಸೊ ಅದಾದಮೇಲೆ 23, 22, 19, 18 ತೋರಿಸ್ತಿತ್ತು. ದಿಸ್ ಬಿಗ್ ಕ್ಯಾಂಡಲಲ್ಲಿ ನನಗೆ ಮಿಡ್ಡಿಗೆ ಬರೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು ಒಳ್ಳೆ ಪ್ರಾಫಿಟ್ ತೋರಿಸ್ತಿತ್ತು. ಅಲ್ಲಿಗೆ ನಾನು ಕ್ಲೋಸ್ ಮಾಡಿದೆ. ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ ಇಲ್ಲಿ ತನಕ ಹೋಗಿನೇ ರಿವರ್ಸಲ್ ಬರುತ್ತೆ ಅಂತ. ಬಟ್ ಏನಂದರೆ ನಾನು ಆಪೋಸಿಟ್ ಟ್ರೇಡ್ ಮಾಡ್ತೀನಿ, ಒಂದು ಟ್ರೆಂಡ್ಗೆ ಆಪೋಸಿಟಾಗಿ ಟ್ರೇಡ್ ಮಾಡ್ತೀನಿ ಪ್ರಾಫಿಟ್ ಬುಕ್ಕಿಂಗ್ಗೆ. ಸೊ ಹಾಗಾಗಿ ಇಲ್ಲಿ ತನಕ ವೆಯ್ಟ್ ಮಾಡಿದರೆ ಪ್ರೀಮಿಯಮ್ ಮೂವ್ ಆಗಲಿಲ್ಲ ಅಂದರೆ ಕಷ್ಟ ಆಗುತ್ತೆ ಅಂತೇಳಿ ನಾನು ಇಲ್ಲೇ ಎಕ್ಸಿಟ್ ಆದೆ. ಬಟ್ ಒಳ್ಳೆ ಪ್ರಾಫಿಟ್ ಅದು. ಒಂದು ಟ್ರೇಡಲ್ಲಿ ನೀವು ಮೇಕಿಂಗ್ 15,000 to 18,000 ರೂಪೀಸ್, ಇಟ್ಸ್ ಗುಡ್ ಮನಿನೋ. ಸೊ ಅದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ನಿಮಗೆ ಬ್ರೋಕರೇಜ್ ಕೂಡ ಕಡಿಮೆ ಆಗುತ್ತೆ, ಒಂದೇ ಟ್ರೇಡಲ್ಲಿ ಒಳ್ಳೆ ಅಮೌಂಟ್ ಕೂಡ ಮಾಡ್ಕೊಂಡಿದ್ದೀರ ಅಂದರೆ ಆಲ್ವೇಸ್ ಇಟ್ಸ್ ಈಸಿ ಆ್ಯಂಡ್ ಗುಡ್ ಮನಿ. ಓಕೆನಾ. ಸೊ ಹಾಗಾಗಿನೇ ಲೈಕ್ ನೀವು ಅದನ್ನು ಅರ್ಥ ಮಾಡ್ಕೋಬೇಕು. ಸಿಂಪಲ್ ಲಾಜಿಕ್ಕು. ಯಾಕೆ ಮಾರ್ಕೆಟ್ ನಮ್ಮ ಲೆವೆಲ್ಸಿಂದಲೇ ರೆಸ್ಪೆಕ್ಟ್ ಮಾಡಿ ರಿವರ್ಸ್ ಆಗ್ತಾ ಇದೆ. ಸಿ ಇಟ್ಸ್ ಅ ಟ್ರೆಂಡಿ ಮಾರ್ಕೆಟ್. ಟ್ರೆಂಡಿ ಡೌನ್ ಸೈಡಿಗೆ ಇರುತ್ತೆ. ಇವರು ಸ್ಟೂಡೆಂಟ್ಸ್ ಕೇಳಿದೆ ಗ್ಯಾಪ್ ಡೌನ್ ಓಪನ್ ಆದರೆ ಈಸಿ ಟ್ರೇಡ್ ಅಂತ. ಐ ನೋ ಮೆನಿ ಸ್ಟೂಡೆಂಟ್ಸ್, ನನಗೆ ಗೊತ್ತು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮೆಸೇಜ್ಗಳು ಬರ್ತವೆ, ಇಲ್ಲಿ ಒಂದು ಟ್ರೇಡ್ ಇವಾಗ ಮಾಡಿರ್ತಾರೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಿಕಾಸ್ ಇಟ್ಸ್ ಅ ಸಿಂಪಲ್ ಆ್ಯಂಡ್ ಈಸಿ ಟ್ರೇಡ್. ನನಗೆ ಒಂದು ಸೈಡೇ ಟ್ರೇಡ್ ಸಿಗಿದೆ ಅಂದರೆ ಒನ್ ಮೋರ್ ಟ್ರೇಡ್ ಏನಕ್ಕೆ ಮಾಡಲಿ ನಾನು. ಇಫ್ ಮಾರ್ಕೆಟ್ ಕಮ್ ಬ್ಯಾಕ್ ಟು ದಿಸ್ ಲೆವೆಲ್ ಆಲ್ಸೋ ಅಗೇನ್ ಯು ವಿಲ್ ಗೆಟ್ ಟ್ರೇಡ್. ಈ ದಿಸ್ ಲೆವೆಲ್ ಆಲ್ಸೋ ಅಗೇನ್ ಯು ವಿಲ್ ಗೆಟ್ ಟ್ರೇಡ್. ವೆರಿ ಈಸಿ ಟ್ರೇಡ್ ಸಿಗುತ್ತೆ. ಬಿಕಾಸ್ ಟ್ರೆಂಡ್ ಸೈಡಿಗೆ ನೀವು ಟ್ರೇಡ್ ಮಾಡ್ತೀರಾ, ರಿಟ್ರೇಸ್ಮೆಂಟಿಗೆ ವೆಯ್ಟ್ ಮಾಡಬೇಕು. ಇಟ್ ಈಸ್ ನಾಟ್ ಟ್ರೆಂಡ್ ರಿವರ್ಸಲ್. ಇದು ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದೆ, ಇಟ್ಸ್ ಅ ಪುಲ್ ಬ್ಯಾಕ್. ಇಲ್ಲಿಗೆ ಬಂದರೂ ನಾನು ಬೀಳ್ತೀನಿ, ಇಲ್ಲಿಗೆ ಬಂದರೂ ನಾನು ಬಿದ್ದೇ ಬೀಳ್ತೀನಿ ಮಾರ್ಕೆಟ್ ಅಂತ. ಬೇಕಾದ್ರೆ ನೀವು ಆ ಲೈನ್ನ ಡ್ರಾ ಮಾಡ್ಕೊಂಡು ಇಟ್ಕೊಂಡಿರಿ. ನಿಮಗೆ ಬಂದಾಗ ನೋಡಿ, ಬೇಕಿದ್ರೆ ಆ ಲೆವೆಲಲ್ಲಿ ಮಾರ್ಕೆಟ್ ಹೇಗೆ ರೆಸ್ಪೆಕ್ಟ್ ಮಾಡುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ನಾನು ಮಾಡಿದ್ದು ಆಪೋಸಿಟ್ ಟ್ರೇಡ್, ಜಸ್ಟ್ ಪ್ರಾಫಿಟ್ ಬುಕ್ಕಿಂಗ್ ಟ್ರೇಡ್. ನಿನ್ನೆ ಏನು ಬಿದ್ದಿದೆ ಅದರದ್ದು ಒಂದು ಪ್ರಾಫಿಟ್ ಬುಕ್ಕಿಂಗ್ ಗ್ಲಿಮ್ಸು 10 ಪಾಯಿಂಟ್ ಸ್ಟಾಪ್ ಲಾಸಲ್ಲಿ ಇಟ್ಕೊಂಡು ಟ್ರೇಡ್ ಮಾಡಿದೆ. ಮಾರ್ಕೆಟ್ ಗಿವನ್ ಮೀ 17 to 18 ಪಾಯಿಂಟ್ಸ್ ಪ್ರಾಫಿಟ್ಟು. ಸೊ ಅದಕ್ಕಿಂತ ಇನ್ನೇನು ಬೇಕಲ್ವಾ. ದಟ್ ಈಸ್ ಹೌ ನೀವು ಟ್ರೇಡಿಂಗ್ ಮಾಡಬೇಕಾಗಿರೋದು. ಆ ಥರ ಮಾಡಬೇಕು, ಆ ಥರ ಮೈಂಡ್ಸೆಟ್ನ ನೀವು ಬೆಳೆಸ್ಕೊಬೇಕು. ಅದು ಬೆಳೆಸ್ಕೊಂಡ್ರೇ ಈಸಿ ಆಗುತ್ತೆ. ಓಕೆನಾ. ಸೊ ಈ ಥರ ನೀವು ಟ್ರೇಡಿಂಗ್ ಸ್ಕಿಲ್ಗಳನ್ನ ಕಲಿತಾ ಬನ್ನಿ, ವೆರಿ ಈಸಿ ಅನಿಸುತ್ತೆ. ಸೊ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಲೆಟ್ಸ್ ಸಿ. ಬ್ಯಾಂಕ್ ನಿಫ್ಟಿಯಲ್ಲಿ ಏನು ಲಾಜಿಕ್ ಇದೆ ಇವತ್ತು. ಬ್ಯಾಂಕ್ ನಿಫ್ಟಿ ಸಿಂಪಲ್ಲು, ಸೇಮ್ ಸ್ಟ್ರಾಟಜಿ. ನಿಫ್ಟಿ ಏನು ಮಾಡಿದೆ ಅದೇ ಥರನೇ ಬ್ಯಾಂಕ್ ನಿಫ್ಟಿ ಕೂಡ ಬಿಹೇವ್ ಮಾಡಿದೆ. ವೆರಿ ಸಿಂಪಲ್ಲು. ಬಟ್ ಬ್ಯಾಂಕ್ ನಿಫ್ಟಿಯಲ್ಲಿ ಎಲ್ಲಿಂದ ಕವರ್ ಆಗಿದೆ ನೋಡೋಂತಡ್ರಿ. ಇಂಡಿಕೇಟರ್ ಅಪ್ಲೋಡ್ ಆಗ್ತಿದೆ. ಸೊ ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಆಲ್ಮೋಸ್ಟ್ ನಿನ್ನೆದು 61% ಅಂದರೆ 161% ಲೆವೆಲ್ನೂ ಬ್ರೇಕ್ ಡೌನ್ ಮಾಡಿ ಅಗೇನ್ ಅಪ್ ಸೈಡಿಗೆ ಬಂದಿದೆ. ಬಟ್ ಬ್ಯಾಂಕ್ ನಿಫ್ಟಿ ಈ ಲೆವೆಲಿಗೆ ಬಂದರೆ ಅಗೇನ್ ಬೀಳುತ್ತೆ. ಈ ಲೆವೆಲು ಇಲ್ಲ, ಈ ಲೆವೆಲಿಂದ ಅಗೇನ್ ಬೀಳುತ್ತೆ ಬ್ಯಾಂಕ್ ನಿಫ್ಟಿ. ಇಟ್ ಈಸ್ ನಾಟ್ ಲೈಕ್ ರಿವರ್ಸ್ ಆಗೋದಿಲ್ಲ. ನಿಮಗೆ ಟ್ರೆಂಡ್ ರಿವರ್ಸ್ ಆಗಬೇಕು ಅಂತ ಹೇಳಿದರೆ ಬೆಳಗ್ಗೆನೇ ಆ ಸೈನ್ ತೋರಿಸುತ್ತೆ. ಗ್ಯಾಪ್ ಡೌನ್ ಆಗೋದಿಲ್ಲ, ಗ್ಯಾಪ್ ಅಪ್ಪಲ್ಲಿ ಒಂದು ಸೈನ್ನ ತೋರಿಸ್ಕೊಂಡು ಬರುತ್ತೆ. ಓಕೆನಾ. ಸೊ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ವೀಕ್ನೆಸ್ ಇದ್ದೇ ಇದೆ ಮಾರ್ಕೆಟಲ್ಲಿ. ವೊಲಟಿಲಿಟಿ ಕೂಡ ಹಾಗೆ ಇರುತ್ತೆ. ಆ್ಯಂಡ್ ನಿನ್ನೆ ಒನ್ ಆಫ್ ನನ್ನ ಫ್ರೆಂಡ್ ಜೊತೆ ಮಾತಾಡ್ಬೇಕಾದ್ರೆ ನಾನು ಅವ್ರ ಜೊತೆ ಡಿಸ್ಕಸ್ ಮಾಡ್ಬೇಕಾದ್ರೆ ಅವ್ರಿಗೊಂದು ಮಾತು ಹೇಳ್ತಾ ಇದೆ, ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆದರೆ ದೊಡ್ಡ ದೊಡ್ಡ ಕ್ಯಾಂಡಲ್ಸ್ ಆಗುತ್ತೆ ಅಂತ. ಲುಕ್ ಅಟ್ ಇಟ್. ಬ್ಯಾಂಕ್ ನಿಫ್ಟಿ ನೋಡಿರಿ, ಈ ಒಂದೊಂದು ಕ್ಯಾಂಡಲ್ಗಳು 100 ಪಾಯಿಂಟ್ ಆಗಿದ್ದಾವೆ. ಓಕೆನಾ. ದೊಡ್ಡ ಕ್ಯಾಂಡಲ್ ಆಗುತ್ತೆ. ನಿಫ್ಟಿಲೂ ಅಷ್ಟೇ. ಇವತ್ತು ನೀವು ನಿಫ್ಟಿನೂ ನೋಡೋದಾದರೆ ಒಂದೊಂದು ಕ್ಯಾಂಡಲ್ಗಳು ಆಲ್ಮೋಸ್ಟ್ ನಿಮಗೆ ಬಿಗ್ ಕ್ಯಾಂಡಲ್ಸು, ನಾಟ್ ಸ್ಮಾಲ್ ಕ್ಯಾಂಡಲ್ಸ್. ನಿಫ್ಟಿಯಲ್ಲಿ ಅರ್ಲಿಯರ್ ಟಾಪಲ್ಲಿದ್ದಾಗಿತ್ತಲ್ಲ ಆ ಥರ ಕ್ಯಾಂಡಲ್ಸ್ಗಳಲ್ಲ. ನಿಮಗೆ ಹೇಳ್ಬೇಕಂದ್ರೆ ಫಸ್ಟ್ ಕ್ಯಾಂಡಲು 57 ಪಾಯಿಂಟು, ಸೆಕೆಂಡ್ ಕ್ಯಾಂಡಲು 35 ಪಾಯಿಂಟು, ಥರ್ಡ್ ಕ್ಯಾಂಡಲು
ಆಲ್ಮೋಸ್ಟ್ 33. ಸೊ ಇದೇ ಥರ ನಿಮಗೆ ದೊಡ್ಡ ದೊಡ್ಡ ಕ್ಯಾಂಡಲ್ಸ್ಗಳು ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಗ್ಯಾಪ್ ಡೌನ್ ಓಪನ್ ಆದರೆ ಅಂತ. ಏನಕ್ಕೆ ಅಂದರೆ ಲಾಜಿಕ್ ತುಂಬ ಸಿಂಪಲ್ಲು. 25,000 ಇಸ್ ಅ ವೆರಿ ಬಿಗ್ ನಂಬರ್. ಅದ್ರ ಮೇಲ್ಗಡೆ ಟ್ರೇಡ್ ಮಾಡಬೇಕಾದ್ರೆ ತುಂಬ ಸ್ಟಾಕ್ಸ್ಗಳಿಗೆ ಸ್ಟ್ರೆಂತ್ ಇರ್ತಿತ್ತು. ಸೊ ಸ್ಟಾಕ್ಸ್ಗಳಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರ್ತಿತ್ತು. ಬಿಲೋ 25,000 ನಿನ್ನೆ ಬ್ರೇಕ್ ಡೌನ್ ಮಾಡಿದಾಗ ತುಂಬ ಜನ ಇನ್ವೆಸ್ಟರ್ಸು ಅವ್ರ ಪೊಸಿಷನ್ನ ಸ್ಕ್ವೇರ್ ಆಫ್ ಮಾಡ್ಲಿಕ್ಕೆ ನೋಡ್ತಾರೆ. ಬಿಕಾಸ್ ಮಂತ್ಲಿ ಎಕ್ಸ್ಪೈರಿ ಬಂದು ಮುಂದಿನ ವಾರ ಮಂತ್ಲಿ ಎಕ್ಸ್ಪೈರಿ ಇದೆ. ಇಟ್ ಈಸ್ ಮುಂದಿನ ಮಂಗಳವಾರ ಮಂತ್ಲಿ ಎಕ್ಸ್ಪೈರಿ. ಸೊ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ತುಂಬ ಜನ ರೋಲ್ ಓವರ್ ಮಾಡಲಿಕ್ಕೆ ಇವಾಗಲೇ ಪ್ಲ್ಯಾನ್ ಮಾಡ್ತಿರ್ತಾರೆ. ಲೈಕ್ ಸೆಲ್ಲಿಂಗ್ ಸೈಡ್ ರೋಲ್ ಓವರ್ ಮಾಡ್ಕೊಳ್ಳೋದ, ಬೈಯಿಂಗ್ ಸೈಡ್ ರೋಲ್ ಓವರ್ ಮಾಡ್ಕೊಳ್ಳೋದ ಅಂತ. ಸೊ ಮಾರ್ಕೆಟಲ್ಲಿ IT ಸೆಕ್ಟ್ರಲ್ಲಿ ಸೆಲ್ಲಿಂಗ್ ಪ್ರೆಷರ್ ಇರೋದ್ರಿಂದ ಮಾರ್ಕೆಟ್ ಕೆಳಗಡೆ ಬರಲೇಬೇಕಿತ್ತು. ಹಾಗಾಗಿನೇ ನಿಫ್ಟಿಯಲ್ಲಿ ವೀಕ್ನೆಸ್ ಜಾಸ್ತಿ ಇದೆ ಕಂಪೇರ್ ಟು ಬ್ಯಾಂಕ್ ನಿಫ್ಟಿ. ಬಿಕಾಸ್ ಬ್ಯಾಂಕ್ ನಿಫ್ಟಿಯಲ್ಲಿ ಓನ್ಲಿ ಬ್ಯಾಂಕಿಂಗ್ ಸ್ಟಾಕ್ಸ್ ಇರೋದು. ನಿಫ್ಟಿ ಕಂಬೈನ್ ವಿತ್ ಬ್ಯಾಂಕ್ಸ್, IT, ಮೆಟಲ್, ಸೊ ಸಮ್ ಇಂಡಸ್ಟ್ರಿಯಲ್, FMCG ತುಂಬ ಸ್ಟಾಕ್ಸ್ಗಳಿದ್ದಾವೆ. ಒಂದು 7-8 ಸ್ಟಾಕ್ಸ್ಗಳನ್ನ ತಗೊಂಡು ನಿಫ್ಟಿ ರನ್ ಆಗೋದು. ಸೊ ಹಾಗಾಗಿನೇ ನಿಫ್ಟಿಯಲ್ಲಿ ಲೈಕ್ ನಿಮಗೆ 2 ಥರದ ಥಿಂಗ್ಸ್ಗಳು ಕಾಣಕ್ಕೆ ಸಿಗ್ತವೆ. ವೀಕ್ನೆಸ್ ಇದ್ರೂ ಗೊತ್ತಾಗುತ್ತೆ, ಮಾರ್ಕೆಟು ಪಾಸಿಟಿವ್ ಇದ್ರೂ ಗೊತ್ತಾಗುತ್ತೆ. ಸೊ ಸೇಮ್ ವೇ ನೀವು ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಆಲ್ವೇಸ್ ಈಸಿ ಟು ಟ್ರೇಡ್. ಸೊ ಇವತ್ತಿನ ಲಾಜಿಕ್ಕು ನೆನ್ನೆ ಲಾಜಿಕ್ಕು ಲೈಕ್ ನೆನ್ನೆ ಬೆಳಗ್ಗೆನೇ ಫಸ್ಟ್ ಟ್ರೇಡಲ್ಲಿ ಲಾಸ್ ತಿಂದಿದೆ. ಇವತ್ತು ಫಸ್ಟ್ ಟ್ರೇಡಲ್ಲೇ ಗುಡ್ ಪ್ರಾಫಿಟ್ ಮಾಡಿದ್ದೀನಿ. ಐ ಆಮ್ ಹ್ಯಾಪಿ ವಿತ್ ಇಟ್. ಥ್ಯಾಂಕ್ಸ್ ಟು ಮಾರ್ಕೆಟ್. ಕಲಿಯೋವಂಥವ್ರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು. ಓಕೆ, ಥ್ಯಾಂಕ್ ಯು ಆಲ್.